ನಮಗೆ. ಏಕೆಂದರೆ ಸುಮಾರು 32 ವರ್ಷಗಳ ಹಿಂದೆ, 32-35 ವರ್ಷಗಳ ಹಿಂದೆ STMನಲ್ಲಿ ನಾವು ಕಲಿತಿದ್ದಂತಹ PUCಯ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಇವತ್ತು ನಾವು ಒಟ್ಟು ಸೇರಿದ್ದೇವೆ ಸಾಯಿ ಪ್ಯಾಲೇಸ್ ಹೋಟೆಲ್ ಮ್ಯಾಂಗ್ಳೂರಿನಲ್ಲಿ. ಇವರ ಪರಿಚಯವನ್ನು ಒಬ್ಬೊಬ್ಬರನ್ನು ನಿಮಗೆ ಮಾಡಲಿಕ್ಕೆ ನಾನು ಮತ್ತೆ ಪ್ರಯತ್ನಿಸ್ತೇನೆ. ಈಗ ಇಲ್ಲಿ ಬಹಳ ಸಂತೋಷದಲ್ಲಿ ಎಲ್ಲರೂ ಇವತ್ತು ಭಾಗಿಯಾಗಿರೋದು ಸುಮಾರು 35 ವರ್ಷಗಳ ಹಿಂದಿನ ನೆನಪನ್ನು ನಮಗೆ ಮರುಕಳಿಸ್ತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ ಇವರನ್ನೆಲ್ಲ ಕಾಣಲಿಕ್ಕೆ. ತಮ್ಮ ತಮ್ಮ ವೃತ್ತಿಯಲ್ಲಿ ಅದ್ಭುತ ಸಾಧನೆಗಳನ್ನು ತೋರಿ ವಿವಿಧ ವೃತ್ತಿಯಲ್ಲಿರ್ತಕ್ಕಂತಹ ಎಲ್ಲ ಸ್ನೇಹಿತರು ನಾವು ಇವತ್ತು ಬಹಳ ಖುಷಿಯಿಂದ ಒಂದೆಡೆ ಸೇರತಕ್ಕಂತಹ ಒಂದು ದಿನ. ಇವರ ಪರಿಚಯವನ್ನು ವೈಯಕ್ತಿಕವಾಗಿ ನಾನು ಮತ್ತೆ ನಿಮಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, 1987 ಆಗ ಕಲಿತಿದ್ದಂತಹ ನಾವು PUCಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳಾಗಿದ್ದೆವು. ಇವತ್ತು ಸಾಯಿ ಪ್ಯಾಲೇಸ್ ಮ್ಯಾಂಗ್ಳೂರಿನಲ್ಲಿ ನಾವೆಲ್ಲರೂ ಒಟ್ಟು ಸೇರಲಿಕ್ಕೆ ಬಂದಿದ್ದೇವೆ. ನಿಮಗೆ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಬಹುದು, ಬಹಳ ಚಂದದ ಒಂದು ಸ್ಮೈಲನ್ನು ಕೊಡ್ತಾ ಇರ್ತಕ್ಕಂತಹ ನಮ್ಮ ಸವಿತಾ ಕೋಡ್ಲೇಕರ್ ಅಥವಾ ಸವಿತಾ ವಿಷ್ಣುಭಟ್ ಅಥವಾ ಸವಿತಾ ಕೊಕ್ಕೇಶ್ವರ್ ಅಂತ ಬೆಳ್ತಂಗಡಿಯಲ್ಲಿದ್ದರು. ಇವತ್ತು ಪೂನಾದಲ್ಲಿದ್ದಾರೆ. ಈಗ ಅವರ ಪಕ್ಕದಲ್ಲಿ ಬಹಳ ಮಿನುಗ್ತಾ ಇರತಕ್ಕಂತಹ ಮತ್ತೊಬ್ಬ ಸ್ವರ್ಣಲತಾ ಟೀಚರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಶಾಲೆ ರೆಂಜಾಲ ಕಾರ್ಕಳದಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನಗುವಿನಲ್ಲಿ ನನಗೆ ಹೇಳಲಿಕ್ಕೆ ಸ್ವಲ್ಪ ಮರ್ತೋಗ್ತಾ ಇದೆ. ಮತ್ತು ಮುಂದಕ್ಕೆ ಸ್ಮಿತಾ ಕಾರ್ಕಳದಲ್ಲಿ ಲೆಕ್ಚರ್ ಆಗಿ ಕೆಲಸನೂ ಮಾಡ್ತಾ ಇದ್ದಾರೆ ಮೂಡುಬಿದಿರೆಯಲ್ಲಿ. ಜೈನ್ PU ಕಾಲೇಜ್ನಲ್ಲಿದ್ದಾರೆ. ಇದು ನೋಡುವಾಗಲೇ ಗೊತ್ತಾಗುತ್ತೆ 82 ಬ್ಯಾಚು ಅಂತ ನಮ್ಮನ್ನೆಲ್ಲ. ಈ ಕಡೆ ವಿದ್ಯಾ ಕಾಮತ್ ಹೌಸ್ ವೈಫ್ ಆಗಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಾವೆಲ್ಲ ಇವತ್ತು ಬಹಳ ಖುಷಿಯಲ್ಲಿ ಒಂದಾಗಿದ್ದೇವೆ. ಮತ್ತು ಸ್ಮಿತಾನಿಗೆ ಚಂದ್ರ ಸೇರಿದರೆ ಚಂದ್ರಸ್ಮಿತಾ ಪ್ರಭು, ಇವರು ಕೂಡ ನಮ್ಮ ಹೌಸ್ ವೈಫ್ ಆಗಿದ್ದಾರೆ, ಪುತ್ತೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ನಮ್ಮ ಒಬ್ಬ ದಿಗ್ಗಜ ತ್ರಿವಿಕ್ರಮ ಅಂದರೆ ಹೆಸರಿನಂತೆ ಬೆಳೆದಂತಹ ಒಬ್ಬ ಮಹಾನ್ ಸಾಧಕ. ಅನೇಕ ಫಿಲ್ಮ್ಗಳನ್ನು, ಚಿತ್ರರಂಗಕ್ಕೆ ಕಾಲಿಟ್ಟು ಅನೇಕ ಫಿಲ್ಮ್ಗಳನ್ನು ಪರಿಚಯಿಸಿದಂತಹ ಒಬ್ಬ ಸಾಧಕ ಮತ್ತು ಸಮಾಜ ಸೇವಕ, ಅತ್ಯುತ್ತಮ ಒಂದು ವ್ಯಕ್ತಿತ್ವವುಳ್ಳಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೆದಿದ್ದಾನೆ. ಈ ಕಡೆ ಬಂದರೆ ಮತ್ತೆ ನಮ್ಮ ಇನ್ನೊಂದು ಸಂಘಟಕ, ಅದ್ಭುತ ಸಂಘಟಕ ವಲ್ಲೀಸ್ ರಾವ್. ಯಾವುದೇ ನಾವು ಎಲ್ಲೆಲ್ಲಿ ಹಂಚಿ ಹೋಗಿದ್ದೇವೋ ನಮ್ಮನ್ನು ಒಟ್ಟು ಮಾಡುವಂತಹ ಒಂದು ಪ್ರಯತ್ನ ಪಟ್ಟಂತಹ ಒಬ್ಬ ವ್ಯಕ್ತಿ. ವಲ್ಲೀಸ್ ಈಗ ಏನು ಮಾಡ್ತಾ ಇರೋದು? ಈಗ ನಿಂತ್ಕೊಂಡು ಚಿಕ್ಕದಾಗಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದಾರೆ. ಬಹುಶಃ ನಮಗೂ ಏನಾದರೂ ಓನ್ ಕಂಪನಿ. ಅದ್ಭುತ. ಅಲ್ಲ, ನಾನು ಹೇಳಬೇಕಿತ್ತು, ನನಗೆ ಗೊತ್ತಿರಬೇಕಿತ್ತು, ಆದರೆ ಸ್ವಲ್ಪ ಮರ್ತೋಯ್ತು. ಮರೆವು ಜಾಸ್ತಿ ಆಗಿದೆ, ವಯಸ್ಸಿನ ಪ್ರಭಾವ ಇರ್ಬೋದು. ಇವತ್ತು ನಮ್ಮ ಈ ಸಾಯಿ ಪ್ಯಾಲೇಸಿನ ಈ ಹಾಲಲ್ಲಿ ನಮ್ಮನ್ನ ಒಟ್ಟುಗೂಡಿಸಿದ್ದು ಡಾಕ್ಟರ್ ಅರುಣ್ ಅಂತ, ಕೊಲೆಸ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅರುಣ್ ಸರ್. ಮತ್ತೆ ಮುಂದಕ್ಕೆ ನಮ್ಮಲ್ಲಿ ಕಾಣ್ತಾ ಇದ್ದಾರೆ ವೆಂಕಟೇಶ್ ಕಾಮತ್, ಬೆಳ್ತಂಗಡಿಯವರು. ಸರ್, ತಾವು? ನಾನು ಒಂದು ಮಲ್ಟಿನ್ಯಾಷನಲ್ ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನಿಯ ಮೇಂಟೆನೆನ್ಸ್ ಹೆಡ್ ಆಗಿ ಔಮಾ ಇಂಡಿಯಾ ಅಂತ ಬ್ಯಾಂಗ್ಳೂರಲ್ಲಿದ್ದಾರೆ ಇವರು. ಮೂಲತಃ ನಮ್ಮ ಬೆಳ್ತಂಗಡಿಯವರು. ಮತ್ತೊಬ್ಬ ದಿಗ್ಗಜ ನಮ್ಮ ಗೋಪಾಲಕೃಷ್ಣ ಗೋರೆ, ಕಲಿಯುತ್ತಿರುವಾಗಲೂ ಬಹಳ ಮುಂಚೂಣಿಯಲ್ಲಿದ್ದವರು. ನಾವೆಲ್ಲ ಹಿಂದಿನ ಬೆಂಚಿನವರು, ಇವರೆಲ್ಲ ಮುಂದಿನ ಬೆಂಚಿನಲ್ಲಿದ್ದವರು. ಆನಂತರ ವಿಜ್ಞಾನ ಭೌತಶಾಸ್ತ್ರದ ಲೆಕ್ಚರ್ ಆಗಿ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಲ್ಲಿ ಇದ್ದರು. ಈಗ ಕಾರ್ಕಳದ ಬೈಲೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಬ್ಬರು ಡಾಕ್ಟರ್ ತುಕಾರಾಮ್ ನಿಮ್ಗೆ ಪರಿಚಯ ಇರ್ಬೋದು. ನನ್ನ ಅಧ್ಯಾಪಕರಾಗಿದ್ದಂತಹ, ಶಿಕ್ಷಕರಾಗಿದ್ದಂತಹ ಗಂಗಯ್ಯ ಶೆಟ್ಟಿ ಅವರ ಮಗ ಕೂಡ. ಮತ್ತು ಕೊಯ್ಯೂರಿನಲ್ಲಿ ನಾವು ಮೂಲತಃ ನಾನು ಮತ್ತು ತುಕಾರಾಮ್ ಕೊಯ್ಯೂರಿನವರು ಇವತ್ತು ಇಲ್ಲಿ ಇದ್ದಾರೆ. ನಮ್ಮ
ENT ಅಲ್ಲ ESI ಆಸ್ಪತ್ರೆ. ESI ಅಲ್ವಾ? ESI ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರ ಬ್ರದರ್ ಲಕ್ಷ್ಮಣ್ ಶೆಟ್ಟಿ ಅವರು ಬೆಳ್ತಂಗಡಿಯಲ್ಲಿ ಗಂಗಾ ಯಮುನಾ ಇದರಲ್ಲಿದ್ದಾರೆ. ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಕೂಡ ಕೆಲಸ ಮಾಡ್ತಾ ಇದ್ರು, ಇದರ ನಿವೃತ್ತಿ ಆಗಿದ್ದಾರೆ. ಯಾರು ಆಗಮನ ಆಗ್ತಾ ಇದೆ? ರಾಜೇಶ್ ಅವರು ಒಂದು ಮುಖವನ್ನು ಸ್ವಲ್ಪ ತೆರೆದ್ರೆ ಒಳ್ಳೆದು ಅಂತ ಕಾಣುತ್ತೆ. ರಾಜೇಶ್ ಆಚಾರ್ಯ ಅಲ್ಲ, ರಾಜೇಶ್ ಆಚಾರ್ಯ ಅವರ ಆಗಮನ ಆಗ್ತಾ ಇದೆ. ತಾವು ಇವಾಗ ಎಲ್ಲಿದ್ದೀರಿ? ಒಂದು ಸ್ವಲ್ಪ ಮಸ್ಕತ್ನಲ್ಲಿದ್ದೇವೆ. ಹಾಂ, ಸುಮಾರು 30 ವರ್ಷದಿಂದ ಮಸ್ಕತ್ನಲ್ಲಿದ್ದಂತಹ ರಾಜೇಶ್ ಆಚಾರ್ಯ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನೂ ತುಂಬ ಸಂತೋಷವನ್ನು ಹಂಚಿಕೊಳ್ಳಿಕ್ಕಿದೆ. ಇದು ಪರಿಚಯ ಮಾತ್ರ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದ ದಿನೇಶ್ ಇವಾಗ ದಿನೇಶ್ ಆಚಾರ್ಯ ಈಗ ಮುಂಬೈಯಲ್ಲಿ ಸೋಮಯ್ಯ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. 35 ವರ್ಷ ಹೇಗಿದ್ರೆ ಹಾಗೆ ಇದ್ದಾರೆ. ಹೌದು, ಬಹಳ ಚಿಕ್ಕ ಹುಡುಗನಾಗಿ ಕಾಣ್ತಾ ಇದ್ದಾರೆ. ಇವರು ಪ್ರಾಯದದ್ದು ಕಾಣ್ತಾ ಇಲ್ಲ, ಅದು ಭಾರಿ ಅದ್ಭುತ ಅಂತ ಕಾಣ್ತಾ ಇದೆ. ಇಲ್ಲಿ ನಮ್ದೇ ಕಾಣ್ತಾ ಇರೋದು ಶ್ರೀಕಾಂತ್ ಚಿಕ್ಕಮಗಳೂರಿನಲ್ಲಿ DD ಆಫೀಸ್, ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಈಗ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲಿ ಇರತಕ್ಕಂಥವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗಿದ್ದಾರೆ, ನಾವು ಮಾತ್ರ ಶಾಲೆಯಲ್ಲಿದ್ದೀವಿ. ಈ ಕಡೆ ಹಿಂದ್ಗಡೆ ಬಣ್ಣದಲ್ಲಿ ಮಿಂಚುತ್ತಿರುವುದು ಪ್ರೊಫೆಸರ್ ಕೃಷ್ಣ ಭಟ್, ಡಾಕ್ಟರ್ ಕೃಷ್ಣಣ್ಣವರು. ಒಂದು ಈಗ ಏನ್ ಮಾಡ್ತಾ ಇದ್ದಾರೆ ಇವರು? NITKಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ಇವರನ್ನೆಲ್ಲ ನೋಡ್ಲಿಕ್ಕೆ. ಮತ್ತೊಮ್ಮೆ ನೋಡಿ, ಇವರನ್ನೆಲ್ಲ ಮತ್ತೊಮ್ಮೆ ಗುಂಪಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನ್ ಫೇಸ್ಬುಕ್ ಲೈವ್ ಇದ್ದೀರಾ? ನಿಮ್ಮನೆ ಪರಿಚಯ ಒಂದು ಅವರ ಪರಿಚಯ, ಯಾಕೂಬ್ ಅವರ ಪರಿಚಯ ಹೇಳಿ. ಇವರು ಸನ್ಮಾನ್ಯ ಯಾಕೂಬ್ ಅಂತೇಳಿ ಕೊಯ್ಯೂರು ಒಂದು ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತರಿಸಿದ ಒಬ್ಬ ನಮ್ಮ ಸಹಪಾಠಿ ಅಂತೇಳಿ ಹೇಳಿಕೊಳ್ಳಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಒಬ್ಬ ವಿಶಿಷ್ಟ ಪ್ರತಿಭೆ ಇವರದ್ದು. ತನ್ನ ಅತ್ಯಂತ ಗ್ರಾಮೀಣ ಭಾಗದ ಒಂದು ಕೊಯ್ಯೂರು ಹೈಸ್ಕೂಲನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತೆ ಮಿಂಚುವಂತೆ ನಡ ಅಲ್ಲಿ ಅದೊಂದು ಶಿಕ್ಷಣ ಗಣಿತ ಕ್ಷೇತ್ರದ ಪ್ರೌಢಶಾಲಾ ವಿಭಾಗದ ಗಣಿತ ಕ್ಷೇತ್ರದ ಕ್ರಾಂತಿ. ಇನ್ನು ಸ್ನೇಹಿತರೆ, ಇವರು ಡಾಕ್ಟರ್ ಲವೀನ ಈಗ ನಮ್ಮನ್ನ ಸೇರ್ಕೊಂಡಿದ್ದಾರೆ. ನಮ್ಮ 87ರ ಬ್ಯಾಚ್ಮೇಟ್. ಇವರು ಅಂತ ಹೇಳೋದಿಲ್ಲ, ಇವಳು ಅಂತಲೇ ಹೇಳ್ತೀನಿ. ಡಾಕ್ಟರ್ ಆದರೂ ನಮಗೆ ಸ್ನೇಹಿತರೆ. ಈಗ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದು ಸಕಲೇಶ್ಪುರದಲ್ಲಿ ತನ್ನ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ನಮ್ಮನ್ನ ಸೇರ್ಕೊಂಡಿದ್ದಾರೆ. ಇದು ನಮ್ಮ ಪದ್ಮಲತಾ, ಸರ್ಕಾರಿ ಪ್ರೌಢಶಾಲೆ ಗುರುವಾಯಿನಕೆರೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದಾಳೆ. ಈ ಹಿಂದೆ ಒಗ್ಗ ಶಾಲೆಯಲ್ಲಿ ಕೂಡ ಗಣಿತ ಶಿಕ್ಷಕಿಯಾಗಿ, ಗಣಿತನೇ ಅಲ್ವಾ, ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಗುರುವಾಯಿನಕೆರೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ತನ್ನ ವೃತ್ತಿ ಜೀವನವನ್ನು ನಡೆಸತಕ್ಕಂಥ ಪದ್ಮಲತಾ ನಮ್ಮನ್ನು ತಡವಾಗಿ ಅದು ಬಹಳ ಬೇಗನೆ ಸೇರಿಕೊಂಡಿದ್ದಾರೆ. ಮತ್ತೊಬ್ಬ ಮಹಾನ್ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇನೆ. ಇವರು ನಮ್ಮ ರವೀಂದ್ರ ಅಂತ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಸೊಲ್ಯೂಷನಲ್ಲಿ ಜಗತ್ತಿಗೆ ಒಂದು ಹೆಸರು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ತನ್ನನ್ನು ತಾನು ಹೇಳಿಕೊಳ್ಳಲು ಇಷ್ಟಪಡದಂತಹ ಒಬ್ಬ ವ್ಯಕ್ತಿ. ಇದೀಗ ನಮ್ಮನ್ನ ಸೇರ್ಕೊಂಡದ್ದು ಸುಧಾಕರ್, ನಮ್ಮ ಸುಳ್ಯದ KVGಯಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಎಲ್ಲ ನಮ್ಮ ಸ್ನೇಹಿತರು ಬಹಳಷ್ಟು ಖುಷಿಯಲ್ಲಿ ಇವತ್ತಿನ ದಿನವನ್ನು ಕಳೀತಾ ಇದ್ದಾರೆ. ಈಗ ಇನ್ನೊಬ್ಬರು ಆಗಮಿಸಿದ್ದು ಜೇನ್ ಸಾಂಡ್ರಾ ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದು ಜೇನ್ ಸಾಂಡ್ರಾ ಅಂತ ಬೆಳ್ತಂಗಡಿಯ ಸ್ಟ್ಯಾನಿ ಪಿಂಟೋರ ಮಗಳು. ಮತ್ತು ಐವನ್ ಪಿಂಟೋ ಅಂತ ದೊಡ್ಡ ಕ್ರಿಕೆಟ್ ಆಟಗಾರ ಒಬ್ಬರಿದ್ದರು, ಬೆಳ್ತಂಗಡಿ ಅವರ ಸಹೋದರಿ ಕೂಡ. ಹೋಲಿ ಫ್ಯಾಮಿಲಿ ಸ್ಕೂಲ್ನಲ್ಲಿ ಇವತ್ತು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಬರುವಾಗ ಈ ವಯಸ್ಸು ನೋಡುವಾಗ ಅವರು ಅಂತ ಬರ್ತಿದ್ರೆ, ನೋಡುವಾಗ ನಾವೆಲ್ಲ ನಿಜವಾಗಿ ಅವಳು ಇವಳು ಅಂತಲೇ ಕರಿಬೇಕಾದವರು. ಎಲ್ಲ ಸೇರ್ಕೊಂಡು ಇವತ್ತು ಎಂಜಾಯ್ ಮಾಡ್ತಾ ಇದ್ದೇವೆ. ಇವೆಲ್ಲ ಕಾಣ್ಬೋದು. ಮತ್ತು ಮುಂದೆ ಏನು ನಡೆಯುತ್ತೆ ಅದನ್ನು ನಿಮಗೆ ಹೇಳ್ತಾ ಇರ್ತೀನಿ.
ಇದೀಗ ನಮ್ಮ ಜಗದೀಶ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಬಹುಶಃ ನೀವು ನೋಡ್ಬೋದು, ಅದೇ ತರ PUCಯಲ್ಲಿ ಹೇಗಿದ್ದನೋ ಅದೇ ತರ ಕಾಣ್ತಾ ಇದ್ದಾನೆ ಯುವಕನಾಗಿ. ಮದ್ದಡಕದಲ್ಲಿ ಮನೆ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟಿ ಇವತ್ತು ಬಿಸ್ನೆಸ್ ಮ್ಯಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ನಮ್ಮನ್ನ ಇದೀಗ ಲೇಟ್ ಆಗಿ ಸೇರ್ಕೊಂಡಿದ್ದಾನೆ, ಆದರೂ ನಮ್ಮೊಟ್ಟಿಗೆ ಇದ್ದಾನೆ ಅನ್ನೋದು ತುಂಬಾ ಸಂತೋಷ. ಅದನ್ನು ಕೂಡ ಅನುಭವಿಸಲಿಕ್ಕಿಲ್ಲ. ಆದಿವಾಸಿ ಹಾಸ್ಪಿಟಲ್ನಲ್ಲಿ ಏನು ನಡೆಯುತ್ತೆ ಈಗ ಆದಿವಾಸಿ ಸರಿ ಮಾಡ್ಕೊಂಡು ಸ್ನೇಹಿತರೆ, ಇವರು ಡಾಕ್ಟರ್ ಪುರುಷೋತ್ತಮ್ ಅಂತ AJ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಲಜಿಸ್ಟ್ ವಿಭಾಗದಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ನಾನು ಖುಷಿ ಪಡ್ತಾ ಇರೋದೇನೆಂದರೆ, ನಮಗೆ ಹೃದಯ ಇದೆ, ಹೃದಯದ ಡಾಕ್ಟರ್ ನಮ್ಮೊಟ್ಟಿಗೆ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮನ್ನು ಇವತ್ತು ಈಗ ಸೇರಿಕೊಂಡಿದ್ದಾರೆ. ಮತ್ತೊಬ್ಬ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೇನೆ. ಚಿರ ಯುವಕನಾಗಿ ಕಾಣ್ತಾ ಇದ್ದಾರೆ. ನಮ್ಮ ಉಜಿರೆಯಲ್ಲಿ ತನ್ನ ಕಚೇರಿಯನ್ನು ಮಾಡಿರ್ತಕ್ಕಂಥ ಸಂಪತ್ BE ಮಾಡಿ ಈ ಕನ್ಸ್ಟ್ರಕ್ಟಿಂಗ್ ವರ್ಕನ್ನು ಅಲ್ವಾ, ಅಲ್ಲಿ ಬಹಳ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ ಇಡೀ ನಮ್ಮ ಬೆಳ್ತಂಗಡಿ ಮಂಗಳೂರು ಈ ವಿಭಾಗದಲ್ಲಿ. ಈ ಸಂಪತ್ತನ್ನು ಕೂಡ ಪರಿಚಯ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ನಮ್ಮನ್ನು ಬಂದು ಸೇರಿಕೊಂಡವರು ಯೋಗೀಶ್ ಪೆರ್ವಾಡಿ ಅವರು. ಇವರು ಪಂಚಾಯತಿನ ಸದಸ್ಯರು ಕೂಡ ಆಗಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಒಬ್ಬ ಸ್ನೇಹಿತ, ನಮ್ಮದೇ ಕೊಲೀಗ್ ಸ್ನೇಹಿತ ಒಂದು ರಾಜಕೀಯದಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ ಅಂತ ಇದೀಗ ಬಂದು ಸೇರಿಕೊಂಡಿದ್ದಾರೆ. ಅವರ ಪಕ್ಕದಲ್ಲಿ ಮತ್ತೊಬ್ಬ ನಮ್ಮ ಸ್ನೇಹಿತ ಪಣಿಕರ್, ಗುರುಪ್ರಸಾದ್ ಪಣಿಕರ್. ನನ್ನ ಪಣಿಕರ್ ಅಂತ ಹೇಳಿ ಮಾತ್ರ ಗೊತ್ತು. ಇವರು ತಂದೆಯವರು ನಮ್ಮ ಆತ್ಮೀಯ ವೈದ್ಯರು. ಇವರು ಕೂಡ ಅವರ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಆ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಡಾಕ್ಟರ್ ದೀಪಕ್, ನಮ್ಮ PUC ಕ್ಲಾಸ್ಮೇಟ್. ಮತ್ತೆ ತುಂಬ ತಡವಾಗಿ ಬಂದಿದ್ದಾರೆ, ಆದರೂ ಊಟ ಮುಗಿದಿರಲಿಲ್ಲ ಬರೋ ಸಮಯಕ್ಕೆ. ದೀಪಕ್ ನಾನು ಪರಿಚಯಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಹೌದಾ
ನಾವೇ ಹಾಕೊಳ್ಳೋದಾ? ಹೌದು ಹೆಚ್ಚು ನಿಮ್ದು ಅಭ್ಯಾಸ ಇರಬೇಕು. ಬೇಕಾದ ಮಾತ್ರ ಬೇಕಾದ ಮಾತ್ರ ಹಾಕ್ಬೋದಲ್ಲ. ಅಲ್ಲಿ ಹೊರಬೇಡಿ. ಯಾರು ಪ್ರಸನ್ನ ಶೆಟ್ಟಿ ನಮ್ಮ ಬಚ್ಚು ನಾಟಕ ಹೌದಾ ಅಲ್ವಾ ಅಂತ ನನಗೆ ಬಂದಕ್ಕೆ ನೋಡಿದೆ ತುಂಬ ವರ್ಷ. ಇದು ಎಷ್ಟು ವರ್ಷದಿಂದ? 6-7 years. ನಾನು ಮುಂಬೈಲಿದ್ದೆ, ಸೇಮ್ ಬ್ರಾಂಚಲ್ಲಿ. ಮುಂಬೈಲಿ ಇಲ್ಲಿ ತುಂಬ ಕಡೆ ಬಾಂಬೆಯಲ್ಲಿ ತುಂಬ 14 ಕಾಪು ಬೇಸ್ ರಾಜ ಮೆಡಿಕಲ್ ಎಲ್ಲ ಸೇಮ್. ಇದು ಈಗ ಮಾಡ್ತೇವೆ ಆಗ್ತಾ ಇರ್ತದ. ಊರಿಗೆ ಬರೋದು ಕಮ್ಮಿ, ತಿಂಗಳಿಗೆ ಒಂದ್ಸಲ. ಅಲ್ಲಿ ಯಾರಿಲ್ಲ ಅಣ್ಣ ತಮ್ಮ ತಂಗಿ ಇದ್ದಾಳೆ, ಬೈದೂರಲ್ಲಿ ಅವಳು ಇಂಗ್ಲೀಷ್ ಮೀಡಿಯಮಲ್ಲಿ ಅವಳು ನಾನು ಫಸ್ಟ್ ಇಂಗ್ಲೀಷ್. ಆಯ್ತಾ ತಿಂದ She's outlived the 15 years natural history of the disease. ಅದೇ ಹೇಳ್ತಾರಲ್ಲ ಹಾರ್ಟಲ್ಲಿ ಟೆಕ್ನಿಕಲಿ ಲೇಮನ್ ನೋಡಿ 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 ಸ್ಮೈಲ್ ಸ್ಮೈಲ್ ಯಾರು ಹೇಳಿದ್ರೆ ಸರ್ ಇಲ್ಲಿ ನೋಡಿ ಕ್ಯಾಮ್ ನೋಡಿ ವಿಡಿಯೋ ಮಾಡ್ಲಿ ವಿಡಿಯೋ ಮಾಡ್ತಾರ ಇದು ರೂಲ್ ಆಗಲಿ ವೈದ್ಯ
ವರ್ಷಗಳ ನಂತರ ಸಿಗ್ತಾ ಇರೋದ್ರಿಂದ ಖಂಡಿತವಾಗಿ ಇದು ಬೆಳಿಗ್ಗೆ ಅಂತ ಭಾವಿಸ್ತಾ ಇದ್ದೇನೆ. ಮುಖ್ಯವಾಗಿ ಇಲ್ಲಿ ಹೇಳುವುದಕ್ಕೆ ಹಲವು ವಿಷಯಗಳು ಉಂಟು. ಬಹಳಷ್ಟು ದೂರದ ಹಲವು ಕಡೆಗಳಿಂದ ಆಗಮಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಮೊತ್ತ ಮೊದಲಾಗಿ ತಾವೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಮುಂದೆ ಹಂಗೆ ನನಗೆ ಪಿಕೋ ಭಾಗಕ್ಕೆ ಹೋಯ್ತು. ಆಮೇಲೆ ನಾನು ಇಂಟೆಲಲ್ಲಿ ಸಿಗ್ನಲ್ ಪ್ರಾಸೆಸಿಂಗ್ ಸ್ಪೆಷಲಿಸ್ಟ್ ಆಗಿದ್ದೆ. ಯಾವುದರಲ್ಲಿ? ಪ್ರಾಸೆಸಲ್ಲಿ. ನಾನು ಓದಿದ್ದೇ ಬೇರೆ, ಇದು ಬೇರೆ. ಇದಕ್ಕೆಲ್ಲ ಕಾರಣ ಸೃಷ್ಟಿಕರ್ತ ಯಾರು ಅಂತ ಹೇಳಿದ್ರೆ ನನಗೆ ಒಬ್ರು ಗೈಡ್ ಸಿಕ್ಕಿದ್ರು, ಅಶೋಕ್ ರಾವ್ ಅಂತ ಹೇಳ್ಬಿಟ್ಟು. ಅವರಿಂದಾಗಿ ನನಗೆ ವೇ ಆಫ್ ಥಿಂಕಿಂಗ್ ಅನ್ನು ಚೇಂಜ್ ಮಾಡಿಬಿಟ್ಟು ಅವ್ರು ಒಂದೇ ಡೆಫಿನೇಷನ್ ನನಗೆ ಹೇಳಿದ್ರು. See, there is a difference between IIT and Ordinary Engineering College and MIT and people who are working for NASA. One definition annu you are able to tell in 3 ways, then you are an Ordinary Engineering College. On the same definition without changing its meaning about 5 to 6 times, you are an IIT. Same definition you are able to tell in 10 different ways without changing its meaning, then you are at MIT or Stanford. ನೆಕ್ಸ್ಟ್ ನಾಸಾದಲ್ಲಿ ಫೆಲೋಗಳು ಇರ್ತಾರಲ್ಲ, ಅವರು ಇದ್ದಿದ್ದನ್ನೇ 15 ಟೈಮ್ಸ್ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ, ಬಟ್ ದೇ ಮೇಕ್ ಇಟ್ ಸಿಂಪಲ್. ಹಾಗಾಗಿ ಆ ರೀತಿ ಇಂಟ್ರಾಕ್ಷನ್ ಆಗಿಬಿಟ್ಟು ನನಗೆಲ್ಲ ಕೆಲವು ಸರಿ ಏನಾಗುತ್ತೆ, ನಾವು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಡಿಸೈನ್ ಅಲ್ಲಿ ವರ್ಕ್ ಮಾಡುವಾಗ ಯೂಶುವಲ್ ಆಗಿ ಏನಾಗುತ್ತೆ, ಇಟ್ ಡಸಂಟ್ ಮ್ಯಾಟರ್ ವಿತ್ ಕಂಪನಿ ಯುವರ್ ವರ್ಕ್, ನಾಟ್ ವರ್ಕಿಂಗ್